ಹಾಯ್ ಆಲ್ ಟ್ಯೂಸ್ಡೇ ಮಾರ್ನಿಂಗು ಟಿಫನ್ ಎಲ್ಲ ಆದ ನಂತರ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದರು. ಅವ್ರದ್ದೊಂದು ಸ್ಯಾರಿ ಪ್ರೀಪ್ಲೇಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಮಾಡ್ತಾ ಇದ್ವಿ. ಸ್ಯಾರಿ ಸ್ವಲ್ಪ ರಫ್ ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು ಅಂತ ಹೇಳ್ಬೋದು. ಇನ್ನು ನಮ್ಮ ಹಸ್ಬೆಂಡು ಮಧ್ಯಾಹ್ನ ಯಾವಾಗಲೂ ಸಾಮಾನ್ಯವಾಗಿ ಲಂಚ್ಗೆ ಬರಲ್ಲ, ಬಟ್ ಇವತ್ತು ಈ ಕಡೆ ಬಂದಿದ್ದೆ ಅಂತ ಹೇಳಿ ಊಟಕ್ಕೆ ಬರ್ತೀನಿ ಅಂತ ಕಾಲ್ ಮಾಡಿದರು. ಹಾಗಾಗಿ ಅಡುಗೆ ಕೂಡ ಮಾಡಬೇಕಾಗಿತ್ತು. ನಮ್ಮ ಮನೆ ಹತ್ರನೇ ಬೆಳೆದಿರೋ ಅಂಥ ಸೊಪ್ಪನ್ನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಕಿತ್ಕೊಂಡ್ಬಂದೆ. ತುಂಬಾ ಚೆನ್ನಾಗಿರೋ ಅಂಥದ್ದು. ಇದು ಒಂದೇ ಸೊಪ್ಪು ಅಂತ ಹೇಳಿದ್ರೆ ದಂಟಿನ ಸೊಪ್ಪು. ಸೊ ಇದ್ರದ್ದು ಪಲ್ಯ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ನಾವೇ ಬೆಳೆದಿರೋ ಅಂಥ ಸೊಪ್ಪು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಮಿಕ್ಸೆಡ್ ಸೊಪ್ಪಾಗಿದ್ದಿದ್ರೆ ಬಸ್ಸಾಂಬಾರು ಮಾಡ್ಬೋದಿತ್ತು. ಇದು ಒಂದು ರೀತಿ ಸೊಪ್ಪಲ್ವಾ ಅಂತ ಹೇಳಿ ಪಲ್ಯ ಮಾಡ್ಕೊಳ್ಳೋಣ ಅಂತ. ಮೊದಲಿಗೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ತೊಳೆದು ಕಟ್ ಮಾಡಿರೋ ಅಂಥ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಸೊಪ್ಪು ಬೇಯುತ್ತಲ್ವ. ಅದಾದ ನಂತರ ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ. ಟೇಸ್ಟಿಯಾಗಿರೋ ಅಂಥ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಇವತ್ತಂತೂ ದಿನ ತುಂಬಾ ಬ್ಯುಸಿಯಾಗಿತ್ತು ಅಂತ ಹೇಳ್ಬೋದು. ಊಟ ಅದಾದ ನಂತರ ಹೊರಗಡೆ ಕೂಡ ಹೋಗಬೇಕಾಗಿತ್ತು, ಹಾಗಾಗಿ ರೆಡಿಯಾಗಿ ಹೋದೆ ಕೂಡ. ಸೊ ಐ ಹೋಪ್ ನಿಮಗೆ ಲಾಗ್ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.